ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಇಂದ ಮಾತಾಡ್ತೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೆ ಆಲ್ರೆಡಿ ಒಂದು ಕಟಿಂಗ್ ಮಾಡೋದು. ನೋಡು, ಫ್ರಂಟು ಬ್ಯಾಕು ಈ ತರ ನೋಡು. ಫ್ರಂಟ್ ಈ ತರ, ಬ್ಯಾಕ್ ಈ ತರ ಇರೋದನ್ನ, ಸ್ಲೀವ್ಲೆಸ್ ನ ಬ್ಯಾಕ್ ಉಗ್ಸಿರೋಂಥದನ್ನ ಯಾವ ತರ ಕಟ್ ಮಾಡಬೇಕು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಅದೇ ಇದನ್ನ ಯಾವ ತರ ಸ್ಟಿಚಿಂಗ್ ಮಾಡ್ಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಅದೇ ರೀತಿ ವಿತ್ ಸ್ಟಿಚಿಂಗ್ ಸಮೇತ ತಿಳಿಸ್ಕೊಡ್ತಾ ಇದೀನಿ. ನೋಡಿ ಎಷ್ಟು ಫಿನಿಶಿಂಗ್ ಆಗಿ ನೀಟಾಗಿ ಫಿನಿಶಿಂಗ್ ಆಗಿದೆ. ಬೂಟಿಕೆಲ್ಲ ಇದೇ ತರನೇ ಹೊಲಿಯೋದು. ಮತ್ತೆ ನಾರ್ಮಲ್ ಟೈಂಗು ಅಷ್ಟೇ. ಟೈಂಗ್ ನಾವು ರೆಗ್ಯುಲರ್ ಆಗಿ ಬಂದ್ಬಿಟ್ಟು ನೋಡಿ ಈ ತರ ಹಾಕ್ತಿವಿ. ನೋಡಿ ಈ ತರ ಸಿಂಪಲ್ ಆಗಿ ಕ್ಯಾಪ್ ಹಾಕ್ಬಿಡ್ತೀವಿ. ಅದೇ ಬೂಟಿಕಲ್ಲಿ ನಾವು ಆ ತರ ಮಾಡಕ್ ಹೋಗಲ್ಲ. ನೋಡಿ ನಾರ್ಮಲ್ ಆಗಿನೂ ಇದು ಕ್ಯಾನ್ವಾಸ್ ಹಾಕಿ ನೋಡಿ ಯಾವ ತರ ಮಾಡಿದೀವಿ ಅಂತ. ನೋಡಿ ಎಲ್ಲೂ ಒಂದ್ ದಾರನ ಬಿಸ್ಕೊಳ್ಳ, ನೀಟಾಗಿ ಫಿನಿಶಿಂಗ್ ಯಾವ ತರ ಬಂದಿದೆ ನೋಡಿ. ಎರಡಕ್ಕೂ ಅದೇ ತರ. ಇದು ಸ್ಟೆಪ್ ಬೈ ಸ್ಟೆಪ್ 3 ಬಂದ್ರು ಮತ್ತೆ 4 ಬಂದ್ರು ಸೇಮ್ ಇರುತ್ತೆ. ಇದೇ ತರ ನಿಮ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಕ್ಲಿಯರ್ಸ್ಗೆ ನೀಟಾಗಿ ಯಾವ ತರ ಬಂದಿದೆ ನೋಡ್ಕೋಬಹುದು. ಅವ್ರದೇ ಮೆಜರ್ಮೆಂಟ್ ಗೆ ಉಕ್ಸು ಅಷ್ಟೇ ನೋಡಿ, ಗ್ಯಾಪ್ ಅನ್ನೋದು ಬರೋದಿಲ್ಲ. ಇಲ್ಲಿ ಫಿನಿಶಿಂಗ್ ಅಷ್ಟೇ ನೀಟಾಗಿ ಪ್ರತಿಯೊಂದು ಸ್ವಿಚ್ಗೆ ಐರನ್ ಮಾಡ್ಕೊಂಡು ಯಾವ ತರ ಮಾಡ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರಂಟ್ ನೋಡ್ಕೋಬಹುದು. ಡೀಪು ಮತ್ತೆ ಈ ಬ್ರಾಡು ಎಷ್ಟು ಅವ್ರಿಗೆ ಮೆಜರ್ಮೆಂಟ್ ತಗೊಂಡು ಅಷ್ಟೇ ಬರುತ್ತೆ. ಮತ್ತೆ ಶೋಲ್ಡರ್ ಎಷ್ಟು ತಗೋಬೇಕು ಅಂದ್ರೆ ಎಷ್ಟು ಬೇಕು ಅಂತ ಫಸ್ಟ್ ಕೇಳ್ಕೋಬೇಕು, ಅಷ್ಟೇ ಬರುತ್ತೆ. ನಾರ್ಮಲ್ ಡೌನ್ ಅಷ್ಟು ನೀಟಾಗಿ ಫಿನಿಶ್ ಮಾಡಿ ಕೊಟ್ಟಿದ್ದೀವಿ. ಅದೇ ರೀತಿ ನೀವೇನ್ ಮಾಡ್ಬೇಕು, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಪ್ರತಿಯೊಂದು ವಿಡಿಯೋನು ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಮಧುಬಾಲ ಬ್ಲೌಸ್ ನ ಫ್ರಾಕ್ ಗೌನ್ ಅಂತೀವಲ್ಲ, ಲಾಂಗ್ ಫ್ರಾಕು, ಅದನ್ನ ಯಾವ ತರ ಕಟ್ ಮಾಡ್ಕೋಬೇಕು, ಇಲ್ಲಿ ಟೈಂಗ್ ಬರೋದು ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ಕೊಡ್ತೀನಿ. ಅದೇ ರೀತಿ ಅದನ್ನ ಹೊಲ್ದಾದ್ಮೇಲೆ ಬೊಂಬೆಗೆ ಹಾಕ್ಬಿಟ್ಟು ನಿಮ್ಗೆ ಯಾವ ತರ ಬಂದಿದೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ನಾನು ವಿಡಿಯೋಸ್ ನ ಮೇಲೆ ಮಾಡಿದೀನಿ, ಅದ್ರಲ್ಲಿ ಚೆಕ್ ಮಾಡ್ಕೋಬೇಕು. ನಿಮ್ಗ ಅದ್ರಲ್ಲಿ ಲೀಸ್ಟ್ ಅಲ್ಲಿ ಇಲ್ಲದೆ ಇರೋವಂಥದ್ದು ನೀವೇನ್ ಕಲಿಬೇಕು ಅಂತಾರೋ ಅದನ್ನ ನಾನು ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಿಮ್ಗೆ ಯಾರಿಗೇ ಆಗ್ಲಿ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೇ ಡೌಟ್ ಬಂದ್ರು ನನಗೆ ಆ ಸ್ಕ್ರೀನ್ ಶಾಟ್ ಕಳಿಸಿ ಏನಕ್ಕೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿ ನಿಮ್ಗೆ ಏನ್ ಬೇಕು ಅಂದ್ರೂ ನಾನು ತಿಳಿಸ್ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಅದೇ ರೀತಿ ನಾವಿರೋದು ಬೆಂಗಳೂರಲ್ಲಿ ಬನ್ನೇರುಘಟ್ಟ ರೋಡ್ ಮೀನಾಕ್ಷಿ ಟೆಂಪಲ್, ಅಲ್ಲಿಂದ ಒಂದು 100 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಯಾರಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡ್ ಬನ್ನಿ. ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡಕ್ ನಾನಿದ್ದೀನಿ. ಹೆಲ್ಪ್ ತೊಗೊಳಕ್ ನೀವು ರೆಡಿ ಇರಬೇಕು. ನಾನು ಕಷ್ಟಪಟ್ಟು ಕಲ್ತಿರೋಂತ ವಿದ್ಯೆನ ನಾನು ಇಷ್ಟಪಟ್ಟು ಕಲ್ಸ್ಕೊಡ್ತಾ ಇದ್ದೀನಿ. ಕಲ್ಸ್ಕೊಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ಬರೋ ಟೈಮಲ್ಲಿ ನೀವು ಫೋನ್ ಮಾಡ್ಕೊಂಬಂಡಿ ನಿಮ್ ಮುಂದೆನೆ ಒಂದು ಕಟಿಂಗ್ ಕಟ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಏನೇ ಪ್ರಾಬ್ಲಮ್ ಇದನ್ನು ತುಂಬಾ ಜನಕ್ಕೆ ಹಾರ್ಮೋನ್ ರಿಂಕಲ್ಸ್, ಸೋಲರ್ ಟಾಪ್ ಇದೇ ಮೈನ್ ಪ್ರಾಬ್ಲಮ್ ಬರೋದು. ಎಷ್ಟು ನೆಕ್ಕಿಗೆ ಎಷ್ಟು ಡೀಪ್ ಇಟ್ಕೋಬೇಕು, ಎಷ್ಟು ಡೀಪ್ ಇಟ್ಕೊಂಡ್ರೆ ಹಾರ್ಮೋಲ್ ಡೌನ್ ಯಾವ ತರ ಮಾಡ್ಕೋಬೇಕು, ಇದೆರಡು ಪರ್ಫೆಕ್ಟ್ ಆಗಿದೆ ಅಂದ್ರೆ ಮೈಂಡ್ ಕಾಣಿಸೋದಿದೆ. ಇದೆರಡು ಕರೆಕ್ಟ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ಫಿಟ್ಟಿಂಗ್ ಅಂಡ್ ಬ್ಲೌಸ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಓಕೆನಾ? ಜಾಸ್ತಿ ಮಾತಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡಬೇಡಣ, ಬನ್ನಿ. ಓಕೆ, ನಿನ್ನೆ ವಿಡಿಯೋದಲ್ಲಿ ಇದನ್ನ ಫ್ರಂಟ್ ನೆಕ್ ಈ ತರ ನೋಡಿ ಈ ತರ ಬಂದಿದೆ. ಸೇಮ್ ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತೆ ಬ್ಯಾಕ್ ಈ ತರ, ಇದನ್ನು ಅಷ್ಟೇ ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ ಬ್ಲೌಸ್ ಸ್ಲೀವ್ಲೆಸ್ ಯಾವ ತರ ಹೊಲಿಬೇಕು ಅಂತ ಇವಾಗ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಮೊದಲನೇದಾಗಿ ನೋಡಿ ಇದೊಂದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಈ ಕಡೆ ಬರೋ ಪೀಸು, ಈ ಕಡೆ ಪೀಸು, ಈ ಎರಡು ಪೀಸು ಎಲ್ಲ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಈಕ್ವಲ್ ಬರೋ ಥರ ಈ ಥರ ಇಟ್ಕೋಬೇಕು. ನಂಬರ್ ಬಂದ್ಬಿಟ್ಟು 2 ನಂಬರಲ್ಲಿ ಇಟ್ಕೋಬೇಕು ಹೊಲಿಬೇಕಾದ್ರೆ. ಇನ್ನಕ್ಕೆ 2ನೇ ನಂಬರ್ ಟೈಟ್ ಆಗಿ ಬರುತ್ತೆ, ಹತ್ತತ್ರ ಹೊಲಿಗೆ ಬರೋದ್ರಿಂದ ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಮೇಲ್ಗಡೆದು ಸ್ವಲ್ಪ ಫ್ರೀ ಬಿಡಬೇಕು. ಮಾರ್ಜಿನ್ ಒಂದೇ ಸಮ ಬರಬೇಕು. ರಿಂಕಲ್ಸ್ ಎಲ್ಲೂ ಬರಬಾರ್ದು. ನೋಡಿ ಈ ತರ ಆಯ್ತು. ನೋಡಿ ಈ ತರ ಬಂತು. ನೋಡಿ ಇಲ್ಲಿ ಸ್ವಲ್ಪ ಬರುತ್ತೆ, ನಾಟ್ ಪ್ರಾಬ್ಲಮ್. ಇಲ್ಲೆಲ್ಲೂ ರಿಂಕಲ್ಸ್ ಬರ್ದಿರ ಬರಬೇಕು. ಆಮೇಲೆ ಎರಡನೇದು ಇದೇ ತರ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೇಮ್ ಎರಡೂ ಸೇಮ್ ಬಂತು. ಇದಕ್ಕೆ ಡಬಲ್ ಹೊಲಿಗೆ ಹಾಕೊಳ್ಳಿ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಫಿಟ್ ಆಗಿ ಹೊಲಿಗೆ ಬಿಚ್ಕೊಂಡಿರ ಇರ್ಲಿ ಅಂತ. ಸ್ವಲ್ಪ ಓರ್ಲಾಕ್ ಮಾಡ್ಕೊಂಡ್ ಬರ್ತೀನಿ. ಈ ತರ ಅನ್ನೋದು ಬಂತು ನಮ್ಗೆ. ನೋಡಿ ಕಚ್ಚಾ ಈ ಕಡೆ ಸೈಡ್ಗೆ ಬರಬೇಕು. ಸೈಡಿಗೆ ಬರೋ ತರ ಊರಲ್ಲಿ ಸುಮ್ಮನೆ ಲೈಟಾಗಿ ಹಿಂಗೆ ಅನ್ಕೊಳ್ಳಿ. ಆಮೇಲೆ ಐರನ್ ಅಂತೂ ಮಾಡ್ಕೊತೀವಿ. ಫಿನಿಶಿಂಗ್ಗೋಸ್ಕರ ಸ್ವಲ್ಪ ಹಿಂಗೆ ಅನ್ಕೊಂಡ್ರೆ ನೋಡಿ ಸ್ವಲ್ಪ ಇದಂಗಿದೆ ನೋಡ್ಕೊಳ್ಳಿ. ಇದನ್ನು ಅಷ್ಟೇ ಈ ಕಡೆ ಸೈಡ್ಗೆ ಬರೋ ಥರ
ಇವೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳು, ಆದರೆ ಫಿನಿಶಿಂಗ್ ಸ್ವಲ್ಪ ನೀಟಾಗಿ ಬಂದ್ಬಿಡುತ್ತೆ ಒಂದೇ ಸರಿ. ಇವಾಗ ನೋಡಿ ಯಾವ ಥರ ನೀಟಾಗಿ ರಿಂಕಲ್ಸ್ ಬರ್ತೀರಾ. ಇವಾಗ ಏನು ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಂಬಿಡಿ. ಈ ಥರ ಇದು ಮಾಡ್ಕೊಂಬಿಡಿ. ಇಲ್ಲಿ ಮಾತ್ರ ಸ್ವಲ್ಪ ಮೇಲೇನೆ ಹೋಗ್ಲಿ, ಏನೂ ಆಗಲ್ಲ. ಮತ್ತೆ ಈ ಕಡೆ ಪಾಲಿಶಮ್ ನೋಡಿ, 1.5 ಇಂಚಷ್ಟು ಅಗಲ ಇರೋಷ್ಟು ಈ ಥರ ಸ್ಟ್ರೈಟ್ ಬಟ್ಟೆ ಕಟ್ ಮಾಡಿಕೊಂಡು ಇದನ್ನ ಪಾಲಿಶಮ್ ಅನ್ನೋದು ಕಟ್ಟಬೇಕಾಗುತ್ತೆ ನೋಡಿ. ಈ ಥರ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ನಾವು ಮಾರ್ಜಿನ್ ಬಿಟ್ಕೊಬೇಕು. ಮತ್ತೆ ಈ ಪ್ರಿನ್ಸೆಸ್ ಕಟ್ ಜಾಯಿಂಟ್ ಅಲ್ಲಿ ಒಂದು ಸ್ವಲ್ಪ ಫಿಲ್ಟ್ ಸಣ್ಣದಾಗಿ ಇಟ್ಕೋಬೇಕು. ಮತ್ತೆ ಇದನ್ನ ಇಲ್ಲಿ ಬಂದ್ಬಿಟ್ಟು ಸ್ಟಿಚ್ಚು, ಮತ್ತೆ ಒಂದು ಹೊಲಿಗೆ, ಕಿನಾರಿ ಸ್ಟಿಚ್ಚು, ಇದೆಲ್ಲ ನಮಗೆ 2ನೇ ನಂಬರಲ್ಲೇ ಹೊಲ್ಕೋಬೇಕು. ಮತ್ತೆ ಇದನ್ನ ಒಂದೇ ಸಮ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕೋಬೇಕು. ಮತ್ತೆ ಇದನ್ನ ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ತೀವಲ್ಲ ಆ ಥರ ಸ್ಟಿಚ್ ಒಂದು ಹಾಕೋಬೇಕು. ಇದು ಬಂದ್ಬಿಟ್ಟು 5ನೇ ನಂಬರ್ಲಿ. ಆಮೇಲೆ ಬಿಚ್ಚಿಬಿಡ್ತೀವಿ ಈ ಥರ. ನೋಡಿ ಈ ಥರ ಬಂತು ನೋಡಿ. ನಾವು ಫಸ್ಟೇ ರೆಡಿ ಮಾಡ್ಕೊಂಡಿರೋ ರೆಡಿ ಆಯಿತು ನೋಡಿ. ಇಲ್ಲಿ ಪಕ್ಕ ಬಂತು ನೋಡಿ. ಹಾಕೊಬೇಕಾದ್ರೆ ಇಲ್ಲಿ ಸ್ವಲ್ಪ ಮೇಲೆ ಬರ್ತದೆ, ಇಲ್ಲಿ ಆಮೇಲೆ ಸೈಡಲ್ಲಿ ಕರೆಕ್ಟಾಗಿ ಬಂದ್ಬಿಡ್ತದೆ ನೋಡಿ. ಈ ಥರ ಸ್ಟ್ರೈಟಾಗಿ ಬರುತ್ತೆ ಹಾಕೋಬೇಕಾದ್ರೆ. ಮತ್ತೆ ನಾವು ಯಾವಾಗೂ ಕ್ಯಾನ್ವಾಸ್ ಕಟ್ ಮಾಡ್ಕೊತೀವಲ್ಲ ನೋಡಿ, ಈ ಥರ ಕ್ಯಾನ್ವಾಸ್ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಐರನಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಇದು ಯಾವ ಥರ ಕಟ್ ಮಾಡಬೇಕು ಅಂತ ಹಿಂದೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಆಸ್ ಇಟ್ ಈಸ್ ಇವಾಗ ಹೊಲ್ಕೊಂಡ್ಬಿಡ್ತೀನಿ. ನೋಡಿ ಕಾರ್ನರ್ ಅಲ್ಲಿ ಕರೆಕ್ಟಾಗಿ ಸೂಜಿನ ಇಳಿಸ್ಬಿಟ್ಟು ಹಿಂಗೆ ತಿರ್ಸ್ಕೋಬೇಕು ನಾವು. ಏನಕ್ಕೆ ಏನಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ನೆಕ್ಕು ಕರೆಕ್ಟಾಗಿ ಶೇಪ್ ಆಗಿ ಬರ್ಬೇಕು ಅದಕ್ಕೆ. ನೋಡಿ ಕರೆಕ್ಟಾಗಿ ಕಾರ್ನರ್ ಅಲ್ಲಿ ಹಿಂಗೆ ಇಳಿಸ್ಕೊಂಡು ಹಿಂಗ್ ಕಡೆ ತಿರ್ಸ್ಕೊಂಡ್ರೆ ಹಂಗೆ ನೀಟಾಗಿ ಟರ್ನ್ ಆಗುತ್ತೆ ನೆಕ್ ಶೇಪು ಒಂದೇ ಸಮ. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಮತ್ತೆ ಸೆಂಟ್ರಲ್ ಒಂದು ನ್ಯಾಚು, ಮತ್ತೆ ಇಲ್ಲೊಂದು ನ್ಯಾಚು, ಮತ್ತೆ ಇಲ್ಲೊಂದು, ಮತ್ತೆ ಹಿಂಗೆ ತಿರ್ಸ್ಕೊಂಡು ಒಂದು ನ್ಯಾಚು ಒಂದು ಹೊಲಿಗೆ ಹಾಕೊಳ್ಳಿ. ಏನಕ್ಕೆ ಅಂತಂದರೆ 2-3 ವಾಶ್ ಆದ್ಮೇಲೆ ಅದು ರಿಂಕಲ್ಸ್ ಅನ್ನೋದು ಬರೋಲ್ಲ. ಮತ್ತೆ ತಿರ್ಸ್ಕೊಂಡು ಕಿನಾರ್ ಸ್ಟಿಚ್ ಹಾಕೊಡ್ಬೇಡಿ ಇದಕ್ಕೆ. ಮಾಮೂಲಿ ಫೋಲ್ಡ್ ಮಾಡಿ ಎಮ್ಮಿಂಗ್ಗೆ ನಾವು ಒಂದು ಪೋಲ್ಗೆ ಹಾಕ್ತೀವಲ್ಲ 5ನೇ ನಂಬರು, ಆ ನಂಬರಲ್ಲಿ ಒಂದು ಹೊಲಿಗೆ ಅನ್ನೋದು ಹಾಕೊಂಬಿಡಿ. ಏನಕ್ಕೆ ಅಂದರೆ ಎಮ್ಮಿಂಗ್ ಅವ್ರು ಸರಿಯಾಗಿ ಮಾಡಿಲ್ಲ ಅಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ. ನೆಕ್ಕು
ಶೇಪ್ ಚೇಂಜ್ ಆಗ್ಬಿಡ್ತವೆ. ಅದಕ್ಕೋಸ್ಕರ ನೋಡಿ ಈ ತರ ಫ್ರಂಟ್ ಅನ್ನೋದು ನಮಗೆ ನೀಟಾಗಿ ರೆಡಿ ಆಯಿತು. ಇವಾಗ ಬ್ಯಾಕ್ ನೋಡೋಣ ಬನ್ನಿ. ಮತ್ತೆ ನೋಡಿ ಸೈಡಲ್ಲಿ ಬೇಕಾದ್ರೆ ಹೆಚ್ಚು ಕಮ್ಮಿ ಬರ್ತದೆ, ಅದಕ್ಕೋಸ್ಕರ ನಾವು ಇವಾಗ ಈ ತರ ನೋಡ್ಕೋಬೇಕು. ನೋಡಿ ನಮ್ದ್ರಲ್ಲಿ ಎಲ್ಲೂ ಹೆಚ್ಚು ಕಮ್ಮಿ ಬರಲ್ಲ, ನೋಡಿ ಕರೆಕ್ಟಾಗಿ ಬಂದಿದೆ. ನೋಡಿ ಇಲ್ಲಂತೂ ಮತ್ತೆ ಇದು ಕರೆಕ್ಟಾಗಿರ್ಬೇಕು, ಒಬ್ಬರೇ ಹೊಲ್ದ್ರೆ ಫಿನಿಶಿಂಗ್ ಅನ್ನೋದು ಈ ತರ ಬರ್ಬೇಕು. ನೋಡಿ ಇದು ಅಷ್ಟು ನೆಕ್ಕು ಈ ತರ ಪರ್ಫೆಕ್ಟ್ ಆಗಿ ಬರಬೇಕು. ಓಕೆನಾ? ಇವಾಗ ಬ್ಯಾಕ್ನ ರೆಡಿ ಮಾಡೋಣ. ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಡಾಟು ನಾನು ಹೇಳಿದ್ನಲ್ಲ ಸೈಡಲ್ಲಿ ಹೊಲ್ಕೋಬೇಕು ಅಂತ, ಸೈಡಲ್ಲಿ ಹೊಲ್ಕೊತೀನಿ. ನೋಡಿ ಈ ತರ ಡಾಟ್ ಹೊಡೆದಿರೋದು ಗೊತ್ತಾಗಬಾರ್ದು. ಈ ತರ ನೋಡಿ ಹಾಕೊಂಡಾಗ ಹಿಂಗೆ ನೀಟಾಗಿ ಬರಬೇಕು. ಮತ್ತೆ ಇದನ್ನು ಡಾಟು ಸೈಡ್ಗೆ ಹೋಗೋ ಥರ ಇಟ್ಕೋಬೇಕು. ಆ ಡಾಟಲ್ಲಿ ಸಣ್ಣದಾಗಿ ಕ್ರಿಲ್ಟ್ ಅನ್ನೋದು ಇಟ್ಕೋಬೇಕು. ಮತ್ತೆ ಸೇಮ್ ಅದನ್ನು ಕಂಟಿನ್ಯೂ. ಮತ್ತೆ ಸೇಮ್ ಇದಕ್ಕಿನ್ನ ಕಿತ್ತೊಂದು ಮತ್ತೆ ಸ್ವಲ್ಪ ಫೋಲ್ಡ್ ಮಾಡೋದು. ಮತ್ತೆ ದೊಡ್ಡ ಹೊಲಿಗೆ ಹೇಮಿಂಗ್ ಮಾಡೋಕ್ಕೆ ಇನ್ನೊಂದು ಹೊಲಿಗೆ. ನೋಡಿ ನೆಕ್ಕು ಮತ್ತೆ ಇದು ಹೊಲ್ದ್ಬಿಟ್ಟು ಯಾವ ನೆಕ್ ಹಾಕೊಂತೀವಿ ಅಂತ ಆಮೇಲೆ ಮುಗಿಸ್ಬಿಟ್ಟು ಇವಾಗ ಕ್ಯಾನ್ವಾಸು ನೆಕ್ ಹೊಲಿಯೋಣ. ಅದಕ್ಕೂ ಮುಂಚೆನೆ ಏನ್ ಮಾಡ್ಬೇಕಂದ್ರೆ ಟೈಂಗ್ ಇದ್ರೆ ಟೈಂಗ್ ಹೊಲ್ಕೋಬೇಕು. ಏನಕ್ಕೆ ಅಂತಂದ್ರೆ ಟೈಂಗ್ ಮೇಲ್ಗಡೆ ಇಟ್ಟು ಹೊಲ್ದ್ರೆ ಅದು ಹಂಗೆ ಬಿಚ್ಕೊಂಡ್ಬಿರೋ ಚಾನ್ಸಸ್ ಇರುತ್ತೆ. ನಾವು ಇದರಲ್ಲೇ ಹಿಂಗೆ ಹೊಲ್ದಿಟ್ಟು ನೀಟಾಗಿ ಟೈಟಾಗಿ ಮಾಡಿದ್ವಿ ಅಂದ್ರೆ ಸ್ವಲ್ಪ ಲೈಫ್ ಲಾಂಗು ಜಾಸ್ತಿ ಲೈಫ್ ಅನ್ನೋದು ಬರುತ್ತೆ. ಈ ಟೈಂಗ್ ಯಾವ ಥರ ಮಾಡಬೇಕು, ಸಣ್ಣಕ್ಕೆ ನೋಡಿ ಒಳ್ಳೆ ತಂತಿ ಇದ್ದಂಗೆ ಇರ್ಬೇಕು. ನೋಡಿ ಸ್ವಲ್ಪ ಮುಟ್ಟಿದ್ರೂ ಗಟ್ಟಿಯಾಗಿರ್ಬೇಕು, ಸಣ್ಣಕ್ಕೆ ನೀಟಾಗಿ ಈ ಥರ ಟೈಂಗ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನಾನು ಹಿಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಬೇಕಂದ್ರೆ ನಮ್ಮ ಲಿಸ್ಟಲ್ಲಿ ಚೆಕ್ ಮಾಡ್ಕೋಬೋದು. ಇವಾಗ ಹೊಲಿಯೋಣ. ಇದು ಅಷ್ಟೇ ಕ್ಯಾನ್ವಾಸು ಅವಾಗಿನ ಥರ ನೀಟಾಗಿ ಮಾಡ್ಕೊಂಡಿದ್ದೀನಿ. ಮತ್ತೆ 2ನೇ ನಂಬರಲ್ಲಿ ಇಟ್ಕೊಳ್ಳಿ. ಕಾರ್ನರ್ಗೆ ಬಂದ್ಬಿಟ್ಟಂಗೆ ನೋಡಿ ಕ್ಯಾನ್ವಾಸ್ಗೂ ಬಟ್ಟೆಗೂ ಸೆಂಟ್ರಲ್ಲಿ ಇದನ್ನ ಟೈಂಗು ಕಾರ್ನರಲ್ಲಿ ಇಟ್ಕೊಂಡ್ಬಿಡಿ. ಇಟ್ಕೊಂಡು ಇದನ್ನ ಹೊಲ್ಕೊಂಡ್ಬಿಡಿ.
ಒಂದೇ ಸಮ ನೀಟಾಗಿ ರಿಂಕಲ್ಸ್ ಬರ್ದಿರಾ ನೋಡಿ, ಎರಡೂ ಕೈ ಇಟ್ಕೊಂಡು ರೌಂಡ್ ಶೇಪಲ್ಲಿ ಮಿಷಿನ್ನ ನಿಲ್ಲಿಸ್ದಿರಾ ಹೀಗೆ ಟರ್ನ್ ಮಾಡಬೇಕು. ಅವಾಗೆ ನೆಕ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ. ಮತ್ತೆ ಆಸ್ ಇಟ್ ಈಸ್ ಹಂಗೆ ಬ್ಯಾಕ್ದು ಮತ್ತೆ ಇದನ್ನ ನೀಟಾಗಿ ನೋಡಿ ಹಿಂಗೆ ಹೇಳಿದ್ರೆ ನೀಟಾಗಿ ಬಂದ್ಬಿಡುತ್ತೆ. ಮತ್ತೆ ಇದನ್ನ ಫೋಲ್ಡ್ ಮಾಡಿಕೊಂಡು ಉಗುರಲ್ಲಿ ಇದು ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನ್ಯಾಚ್ಗಳು ಹಾಕ್ಬಿಡಿ, ರೌಂಡ್ನಲ್ಲಿ ಯಾವುದೋ ಕಾರಣಕ್ಕೂ ನ್ಯಾಚ್ ಹಾಕ್ಬಿಡಿ. ನೆಕ್ ಅನ್ನೋದು ನಮಗೆ ಲೂಸ್ ಆಗಿಬಿಡುತ್ತೆ ಅದು, ಅದಕ್ಕೋಸ್ಕರ ನ್ಯಾಚ್ ಅನ್ನೋದು ಹಾಕೋಬಾರ್ದು. ಇದು ಅಷ್ಟೇ ಹೇಳಿದ್ರೇ ನೀಟಾಗಿ ನೋಡಿ ಈ ಕಡೆ ನೀಟಾಗಿ ಇರುತ್ತೆ. ಅದಕ್ಕೋಸ್ಕರ ಮತ್ತೆ 5ನೇ ನಂಬರ್ ಇಟ್ಕೊಂಡು ಅದು ಅವಾಗಿಂದ ಅವಾಗ ದಾರ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ತರ ನೋಡಿ ಒಂದೇ ಸಮ ಬಂದಿದೆ. ಇವಾಗ ಇಲ್ಲಿ ಅಂಟಪಟ್ಟಿ ಉಕ್ಸ್ಪಟ್ಟಿ ಕಟ್ಕೊಳ್ಳೋಣ. ಒಂದ್ ಕಡೆ ಉಕ್ಸ್ಪಟ್ಟಿ, ಇನ್ನೊಂದು ಕಡೆ ಅಂಟಾಪಟ್ಟಿ. ನೋಡಿ ಈ ತರ ಹೊಲ್ಕೊಂಡ್ವಲ್ಲ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹಿಂಗ್ ಫೋಲ್ಡ್ ಮಾಡ್ಬಿಟ್ಟು ಹಿಂಗೆ ಇಲ್ಲಿ ಹೊಲಿಗೆ ಹಾಕ್ತಾರೆ, ಇದು ಪಾಕೆಟ್ ತರ ಹಂಗೆ ಬಿಟ್ಕೊಳ್ತಾರೆ. ಹಂಗ್ ಬಿಡಕ್ ಹೋಗ್ಬಾರ್ದು. ಅದು ನೋಡಿ ಹಿಂಗೆ ಓಪನ್ ಆಗಿ ಕಾಣಿಸುತ್ತೆ. ಮತ್ತೆ ಇದನ್ನ ಹಿಂಗ್ ಬಂದು ಹಿಂಗ್ ಹೊಲ್ಕೋಬೇಕು. ನೋಡಿ ತೋರಿಸ್ತೀನಿ. ಉಕ್ಸ್ಪಟ್ಟಿ ನೋಡಿ ಈ ತರ ಬಂದಿದೆ. ನಾವು ಕೆಳಗಡೆ ಎಮ್ಮಿಂಗ್ ಪೀಸು ಮತ್ತೆ ಇಲ್ಲಿ ನೆಕ್ ಪೀಸು ಫಸ್ಟ್ ಹೊಲ್ಕೊಂಡು ಉಕ್ಸ್ಪಟ್ಟಿ ಮಾಡಿದ್ರೆ, ಇದು ಫಸ್ಟ್ ಇದು ಉಕ್ಸ್ಪಟ್ಟಿ ಮಲ್ಕೊಂಡ್ರೆ ಈ ಪೀಸ್ ಮೇಲ್ ಬಂದಿದೆ ಅಂದ್ರೆ ಒಂದು ದಪ್ಪ ಆಗುತ್ತೆ. ಮತ್ತೆ ಉಕ್ಸ್ ಹಾಕ್ಬೇಕಾದ್ರೆ ಏನಾಗುತ್ತಂದ್ರೆ ಎಮ್ಮಿಂಗ್ ಎಲ್ಲ ಬೇಗ ಬಿಚ್ಕೊಂಡು ಉಕ್ಸ್ಗಳು ಬೇಗ ಕಿತ್ಕೊಂಡ್ ಬಂದ್ಬಿಡ್ತವೆ. ಅದೇ ಇವಾಗಾದ್ರೆ ನೋಡಿ ದಪ್ಪನೂ ಇರಲ್ಲ, ಫಿನಿಶಿಂಗು ಇರುತ್ತೆ, ಎಮ್ಮಿಂಗು ಬಿಚ್ಕೊಳಲ್ಲ, ಲೈಫು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಎರಡು ಹೊಲ್ಕೊಂಡ್ಮೇಲೆ ಇದನ್ನ ಮಾಡಬೇಕು. ನೋಡಿ ಎಲ್ಲೂ ಪಾಕೆಟ್ ತರ ಇರಲ್ಲ, ನೋಡಿ ಇಲ್ಲೂ ಪಾಕೆಟ್ ತರ ಇರಲ್ಲ, ಫಿನಿಶಿಂಗ್ ನೀಟಾಗಿ ಇರುತ್ತೆ. ಇವಾಗ ಅಂಟಪಟ್ಟಿ ಹೊಲ್ಕೊಳ್ಳೋಣ.
ನೋಡಿ ದಪ್ಪ ಬಟ್ಟೆ ಇದ್ರೆ ಇದ್ರಲ್ಲೇ ಹೊಲ್ದು ಬಿಡಿ, ಇಲ್ಲ ಸ್ವಲ್ಪ ತೆಳ್ಳಗಿದ್ರೆ ಲೈನಿಂಗ್ ಹಾಕೊಳ್ಳಿ. ಇದಕ್ಕೇನು ಲೈನಿಂಗ್ ಏನು ಬೇಡ ಅನ್ಸುತ್ತೆ, ನಾನು ಡಬಲ್ ಹಾಕ್ಕೊಂತೀನಿ. ಉಲ್ಟಾ ಮೇಲೆ ಉಲ್ಟಾಯಿಂದ ಸೀದಾ ಕೊಲ್ಕೋಬೇಕು ಅಂಟಾ ಪಟ್ಟಿ ಬಂದು. ಫಸ್ಟ್ ಹೊಲ್ಗೆ, ಎರಡನೇದು ಹೊಲ್ಗೆ, ಅವಾಗಿಂದ ಅವಾಗ ನೀಟಾಗಿ ಕಟ್ ಮಾಡ್ಕೋಬೇಕು. ಮತ್ತೆ ನೋಡಿ ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಮತ್ತೆ ಇಲ್ಲಿ ಮಾಡಿ ಮತ್ತೆ ಇಲ್ಲಿಗೆ ಮಾಡಿಕೊಂಡು ನೋಡಿ ಇಷ್ಟು ಮಾತ್ರ ಇರಬೇಕು. ಜಾಸ್ತಿ ಅಗಲನೂ ಜಾಸ್ತಿ ಸಣ್ಣನೂ ಇರ್ಬೋದು, ಮೀಡಿಯಮ್ ಆಗಿ 1 ಇಂಚ್ ಬಂದರೆ ಸಾಕು ನಮಗೆ. ನೋಡಿ ನೀಟಾಗಿ ಅಂಟಪಟ್ಟಿ ಅನ್ನೋದು ನೋಡಿ, ಒಬ್ಬೊಬ್ದು ಹಿಂಗೆ ಕ್ರಾಸ್ ಎಲ್ಲ ಬರಬಾರ್ದು, ಕರೆಕ್ಟಾಗಿ ಬರಬೇಕು. ಮತ್ತು ಇದು ನೋಡಿ ಎರಡು ಇಟ್ಕೊಂಡ್ರೂ ನೋಡಿ ಸೇಮ್ ಇರಬೇಕು. ಮತ್ತು ಅದೇ ರೀತಿ ಇದನ್ನು ಹಿಂಗೆ ತಿರ್ಸ್ಕೊಂಡ್ರು ನೋಡಿ ಎಲ್ಲನೂ ಸೇಮೇ ಬರಬೇಕು. ನೋಡಿ ಅವಾಗ ಫ್ರಂಟ್ ಹಿಂಗೆ ತಿರ್ಸ್ಕೊಂಡು ಚೆಕ್ ಮಾಡಿದೆ, ಹಂಗೆ ತಿರ್ಸ್ಕೊಂಡ್ರು ನೋಡಿ ಕರೆಕ್ಟಾಗಿ ಬರಬೇಕು. ನೋಡಿ ಈ ಸೈಡು, ನೋಡಿ ಈ ಸೈಡು, ನೋಡಿ ಇದು ನೋಡಿ ಹಿಂಗೆ ತಿರ್ಸ್ಕೊಂಡು ನೋಡ್ಕೊಂಡ್ರು ಇದೆಲ್ಲ ಒಟ್ಟಿಗೆ ಬರಬೇಕು. ಓಕೆನಾ? ಅದಾದಮೇಲೆ ಶೋಲ್ಡ್ರು ಅಟ್ಯಾಚ್ ಮಾಡೋಣ. ಓವರ್ಲಾಕ್ ಹಾಕೊಂಡ್ಬರ್ತೀನಿ ರೀ. ನೋಡಿ ಫ್ರಂಟ್ ಬ್ಯಾಕು ಎಲ್ಲ ಒಂದೇ ಸಮ ನೀಟಾಗಿ ಫಿನಿಶ್ ಮಾಡ್ಕೊಂಡಿದ್ವಿ. ಇವಾಗ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ನಾವು ಕ್ರಾಸಲ್ಲಿ ನೋಡಿ ಹೇಳಿದ್ರೆ ಕ್ರಾಸ್ ಬರಬೇಕು. ಈ ಥರ ಕ್ರಾಸಲ್ಲಿ 1 ಇಂಚ್ ಪಟ್ಟಿನ ರೆಡಿ ಮಾಡ್ಕೋಬೇಕು. ಇದು ಯಾವ ಥರ ಕಟ್ ಮಾಡಬೇಕು ಅನ್ನೋದು ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾರ್ಮಲ್ ಬ್ಲೌಸ್ಗೆ. ಇವಾಗ ಇದು ಆರ್ಮೋಲಲ್ಲಿ ಸೇಮ್ 1 ಪಾಯಿಂಟೆಡ್ ನೋಡಿಕೊಂಡು ರೌಂಡಾಗಿ ಹೊಲ್ಕೊಂಡು ಹೋಗ್ಬಿಡೋಣ. ಒಂದೇ ಸಮ ಬರಬೇಕು ರೌಂಡಾಗಿ, ರಿಂಕಲ್ಸ್ ಇಲ್ದಿರ. ಮತ್ತೆ ಇದರಲ್ಲಿ ಉಗುರಲ್ಲಿ ಹಿಂಗೆ ಅನ್ಕೋಬೇಕು ಈ ತರ. ಮತ್ತೆ ಇದನ್ನ ನೋಡಿ ಈ ತರ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಇದು ಕಿನಾರಿ ಮೇಲೆ ಹೊಲಿಗೆ ಹಾಕಬೇಕು. ಕಿನಾರಿ ಮೇಲೆನೆ ಒಂದೇ ಸಮ ಬರಬೇಕು, ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಆ ಥರ ಬರೋ ಹಂಗಿಲ್ಲ.
ಮತ್ತೆ ಈ ಕಡೆ ಸ್ವಲ್ಪ ಅಗಲ ಇರುತ್ತೆ ಬಟ್ಟೆ, ಅದನ್ನ ಕಟ್ ಮಾಡಿಬಿಡಿ. ಮತ್ತೆ ಇಲ್ಲಿ ಹೆಮ್ಮಿಂಗ್ ಮಾಡಿದ್ರೆ ಬೇಗ ಬೇಗ ಬಿಚ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಒಂದು ಸ್ಟಿಚ್ ಅನ್ನೋದು ಗಟ್ಟಿಯಾಗಿ ಹಾಕ್ಬಿಡಿ. ನೋಡಿ ಈ ತರ ಬರುತ್ತೆ. ನೀಟಾಗಿ ಐರನ್ ಮಾಡ್ಬಿಟ್ಟು ಅಂದ್ರೆ ಫುಲ್ ಫಿನಿಶಿಂಗು ಆದಂಗೆ. ಇವಾಗ ಈ ಕಡೆ ಸೇಮ್ ಹೊಲ್ಕೊಂಡು ಬರ್ತೀನಿ ಇರಿ. ನೋಡಿ ಎರಡು ಕಡೆ ಈ ತರ ಫಿನಿಶ್ ಆಯ್ತು. ನೋಡಿ ಎರಡು ಕಡೆ ಈ ತರ ಸ್ವಲ್ಪ ಐರನ್ ಮಾಡ್ಬಿಟ್ರೆ ನೀಟಾಗಿರುತ್ತೆ. ಎರಡು ಕಡೆ ಈ ತರ ಫಿನಿಶ್ ಅನ್ನೋದು ನಾವು ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಇವಾಗ ಇದನ್ನ ಡಿವೈಡ್ ಮಾಡ್ಕೊಂಡು ಯಾವ ತರ ಹೊಲಿಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಸೊಂಟ ಬಂದ್ಬಿಟ್ಟು 27 ಇಂಚ್ ಇದೆ. 27 4 ಭಾಗ ಮಾಡಿದ್ರೆ ನಮ್ಗೆ 6.75 ಬರುತ್ತೆ. ನೋಡಿ ಉಕ್ಸ್ ಪಟ್ಟಿಯಿಂದ ಇಲ್ಲಿವರೆಗೂ 6.75 ಮಾರ್ಕ್ ಮಾಡ್ಕೋಬೇಕು. 6.75 ಇಲ್ಲಿಗೆ ಬರುತ್ತೆ. ಮತ್ತೆ ಇಲ್ಲಿ ಅಂಟಪಟ್ಟಿ ಬಿಟ್ಬಿಟ್ಟು, ಯಾಕಂದ್ರೆ ಉಕ್ಸ್ ಈ ಕಡೆ ಎಲ್ಲ ಆಗ್ತೀವಿ ಅಲ್ಲಿವರೆಗೂ ನೋಡ್ಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂತೀವಿ. ಈ ಕಡೆ ಉಲ್ಟಾ ಸೈಡು ಮತ್ತೆ ಫ್ರಂಟಲ್ಲೂ ಅಷ್ಟೇ ಇದನ್ನ ಒಂದು ಫೋಲ್ಡ್ ಮಾಡ್ಕೊಂಡು 6.75ಗೆ ಮಾರ್ಕ್ ಮಾಡ್ಕೊಂತೀವಿ ಹಿಂಗೆ. ಈ ಕಡೆ ಮತ್ತೆ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಇದನ್ನ ಸ್ಲೀವ್ಸ್ ಈ ತರ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ತರ ಇಟ್ಕೊಂಡು ಆರ್ಮೋಲ್ ಎಷ್ಟಿದೆ ಚೆಕ್ ಮಾಡ್ಕೊಂಡು ಆರ್ಮೋಲ್ ಪ್ರಕಾರ ನೋಡಿ ಈ ತರ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಂತೀವಿ. ನೋಡಿ ಇಲ್ಲಿಗೆ ಬರ್ತಾ ಇದೆ. ನಾವು ಇಲ್ಲಿಗೆ ಈ ತರ ಈ ಕಡೆ ಮಾರ್ಕ್ ಮಾಡ್ಕೊಂತೀವಿ. ಸೇಮ್ ಮೆಜರ್ಮೆಂಟ್ನ ಈ ಕಡೆನೂ ಸೇಮ್ ಅಲ್ಲಿಗೆ ಮಾರ್ಕ್ ಮಾಡ್ಕೊಂತೀವಿ. ನೋಡಿ ಇವೆರಡು ಕರೆಕ್ಟ್ ಆಗಿರ್ಬೇಕು. ನೋಡಿ ಎಲ್ಲ ಕಡೆ ಒಂದೇ ತರ ಮಾಡಿದ್ರೆ ನೋಡಿ ಈ ಫಿಟ್ಟಿಂಗ್ ಅನ್ನೋದು ಈ ತರ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕೋಣ. 3 ಸ್ಟಿಚಸ್ ಒಂದೊಂದ್ ಕಡೆ. ಅದಕ್ಕೆ ಹೇಳೋದು ನಾನು ಮಾರ್ಜಿನ್ಗಳೆಲ್ಲ ಒಂದೇ ಸಮ ಬರಬೇಕು ಅಂತ. ಮಾರ್ಜಿನ್ ಒಂದೇ ಸಮ ಬಂದ್ರೆ ಈ ಜಾಯಿಂಟ್ಗಳು ಕರೆಕ್ಟ್ ಆಗಿ ಬರುತ್ತೆ ನಮ್ಗೆ. ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸೈಡ್ ಹೊಡಿಬೇಕಾದ್ರೆ ಅದು ಒಂದು ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಒಂದು ಹೊಲಿಗೆ ಆಯ್ತು ನೀಟಾಗಿ. ನೋಡಿ ಎಲ್ಲೂ ಹೆಚ್ಚು ಕಮ್ಮಿ ಬಂದಿಲ್ಲ. ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಹೊಲಿಗೆ ಹಾಕ್ತೀನಿ ಪಾಯಿಂಟೆಡ್. ಅದು ಒಂದೇ ಸಮ ಇರಬೇಕು, ಯಾಕಂದ್ರೆ ಅವ್ರು ನೆಕ್ಸ್ಟ್ ಟೈಮು ಬಿಚ್ಕೊಂಡ್ರೇನು ಕರೆಕ್ಟಾಗಿ ಫಿಟ್ಟಿಂಗ್ ಬರಬೇಕು. 1/4 ಇಂಚು ಅರ್ಧ ಇಂಚು ಈ ಕಡೆ 1/4 ಇಂಚು ಆ ಕಡೆ 1/4 ಇಂಚು ಬಿಚ್ಕೊಂಡ್ರೆ ಅರ್ಧ ಇಂಚು ಕರೆಕ್ಟಾಗಿ ಫಿಟ್ಟಿಂಗ್ ಬರಬೇಕು. ಅದಕ್ಕೋಸ್ಕರ ಒಂದೇ ಸಮ ಬರಬೇಕು ಹೊಲಿಗೆನು. ನೋಡಿ ಹೊಲಿಗೆದು ದಾರ ನೀಟಾಗಿ ಎಲ್ಲೂ ಫಿನಿಶಿಂಗ್ ಇದರಲ್ಲೇ ಬರೋದು. ನೋಡಿ ಈ ತರ ಬಂತು. ನೋಡಿ ಇದನ್ನ ಒಂದೇ ಸಮ ಕಟ್ ಮಾಡಿ ಓವರ್ಲಾಕ್ ಹೊಡಿಬೇಕು. ನೋಡಿ ಬಿಚ್ಕೊಂಡ್ರೇನು ನೋಡಿ 1/4 ಇಂಚ್ಗೆ ಕರೆಕ್ಟ್ ಆಗಿರ್ಬೇಕು. ಹತ್ರ ಹೊಲಿಗೆ ಇರಬೇಕು. ಯಾಕಂದ್ರೆ ದಪ್ಪ ಹೊಲಿಗೆ ಇದ್ರೆ ನೋಡಿ ಈ ಕಡೆ ಪಿಂಚ್ಕೊಂಡಂಗೆ ಹಿಂಗೆ ಓಪನ್ ಆಗ್ಬಿಡೋದು, ದಾರ ಕಾಣಿಸೋದು, ಟೈಟ್ ಆಗಿ ಹಾಕೊಂಡಾಗ ಹಂಗೆ ಬರುತ್ತೆ. ಅದಕ್ಕೆ 2ನೇ ಪಾಯಿಂಟ್ ಅಲ್ಲಿ ಇಟ್ಕೊಂಡು ನಾವು ನೀಟಾಗಿ ಹೊಲಿದೀವಿ ಅಂದ್ರೆ ನೋಡಿ ಒಂದೇ ಸಮ ಈ ತರ ಸ್ಟಿಚ್ ಅನ್ನೋದು ಇರಬೇಕು. 3 ಸ್ಟಿಚ್ಚು. ಆಮೇಲೆ ಈ ಕಡೆ ತುದಿಯಲ್ಲಿ ಒಂದು ಸ್ಟಿಚ್ ಹಾಕ್ಬಿಟ್ಟು ಈ ತರ ಕಟ್ ಮಾಡಿಬಿಟ್ರೆ
ದಾರ ದಾರ ಬರಲ್ಲ. ಇದಕ್ಕೆ ಇಂಟರ್ಲಾಕು ನೋಡಿ ಇಲ್ಲಿ ಹಾಕಿದ್ವಲ್ಲ ಈ ತರ ಇಂಟರ್ಲಾಕು ಮಾಡ್ಕೊಂಡ್ಬಿಡ್ತೇವೆ. ಓಕೆನಾ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ. ಅದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಸೇಮ್ ಕಟಿಂಗು ಸ್ಟಿಚಿಂಗು ಯಾವ ತರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಅದೇ ರೀತಿ ಬ್ಲೌಸ್ ರೆಡಿ ಆದ್ಮೇಲೆ ಹ್ಯಾಂಗಿಂಗ್ಸು ಮೂರ್ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬೂಟಿಕ್ ಸ್ಟೈಲಲ್ಲಿ ಯಾವ ತರ ಹಾಕ್ತೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಡನ್.